ಹಾಯ್ ಹರ್ಷಿತಾ ಹಿಯರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಪಾರ್ಟ್ 3 ನೋಡೋಣ ಬನ್ನಿ. ಸೊ ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ಓದ್ತೀನಿ. 12 persons are sitting in the two parallel rows containing 6 persons each in such a way that there is an equal distance between adjacent persons. ಓಕೆನಾ? ಸೊ 12 persons ಇದ್ದಾರೆ, 2 row ಇದೆ. Next, in a row 1, LM and PQ are seated in all of them are facing south. ಫಸ್ಟ್ ರೋ ಅಲ್ಲಿ LMNO PQR ಕೂತಿದ್ದಾರೆ ಅಂಡ್ ಆಲ್ ಆರ್ ಫೇಸಿಂಗ್ ಸೌತ್. ಇನ್ನು ರೋ ಸೆಕೆಂಡ್ ಅಲ್ಲಿ ABCDEF ಕೂತಿದ್ದಾರೆ, ಆಲ್ ಆಫ್ ದೆಮ್ ಆರ್ ಫೇಸಿಂಗ್ ನಾರ್ತ್. ಸೊ ದೇರ್ ಫೋರ್ ಇನ್ ದ ಗಿವನ್ ಸೀಟಿಂಗ್ ಅರೇಂಜ್ಮೆಂಟ್ ಈಚ್ ಮೆಂಬರ್ ಸೀಟೆಡ್ ಇನ್ ಅ ರೋ ಫೇಸಸ್ ಅನದರ್ ಮೆಂಬರ್ ಆಫ್ ದಿ ಅದರ್ ರೋ. ಪ್ರತಿ ರೋ ಅಲ್ಲಿ ಕೂತಿರೋರು ಅನದರ್ ಬೇರೆ ಮೆಂಬರ್ ನೋಡ್ತಾ ಇದ್ದಾನೆ, ಅದರ್ ರೋ ಅಲ್ಲಿರೋ ಬೇರೆ ಮೆಂಬರ್ನ ಫೇಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಯ್ತು, ಈ 2 ಪಾಸಿಬಿಲಿಟೀಸ್ ಹಾಕೊಳ್ಳೋದು ಬೆಟರ್ ಅಂತ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಎಷ್ಟು ಪರ್ಸನ್ಸ್ ಇದ್ದಾರೆ? 12%. 1 2 3 4 5 6 ಆಲ್ ಆರ್ ಫೇಸಿಂಗ್ ಸೌತ್. ಫಸ್ಟ್ ರೋ ಅಲ್ಲಿದ್ದಾರಲ್ಲ LMNOPQ ಇವರು. ಸೊ ಸೆಕೆಂಡ್ ರೋ ಅಲ್ಲಿ ಯಾರ್ಯಾರಿದ್ದಾರೆ? ABCDEF ಅಲ್ವಾ? ಸೊ 1 2 3 4 5 6 ಆಲ್ ಆರ್ ಫೇಸಿಂಗ್ ನಾರ್ತ್. ಫಸ್ಟ್ ರೋ ಆಲ್ ಆರ್ ಫೇಸಿಂಗ್ ಸೌತ್, ಸೆಕೆಂಡ್ ರೋ ಆಲ್ ಆರ್ ಫೇಸಿಂಗ್ ನಾರ್ತ್. ಸೊ ಇವಾಗ ಏನೇನಿದೆ ಕಂಡೀಷನ್? L sits third to the left of M. B sits at the one of the extreme ends. Only one person sits between B and D. The person facing D is immediate right of O. N sits third to the left of R. E sits between D and A. R sits immediate left of P. C sits opposite to R. So F is not an immediate number of D. ಇಲ್ಲಿ ಫಸ್ಟ್ ಏನಿದೆ? L sits third to the left of M. ಸೊ ಫಸ್ಟ್ ರೋ ಅಲ್ಲಿ ಎಲ್ಲರಿಗೂ ಫೇಸಸ್ ಸೌತ್ ಇರೋದ್ರಿಂದ L ಈ ಕಡೆ ಹಾಕೊಳ್ಳಿ. L sits third to the left of M. 1 2 3. ಸೊ M ಇಲ್ಲಿದ್ರೆ ಇದು L ಥರ್ಡ್ ಆಗುತ್ತೆ. ಸೊ ಸೆಕೆಂಡ್ ಪಾಸಿಬಿಲಿಟೀಸ್ ಅಲ್ಲಿ L ಇಲ್ಲಿ ಹಾಕೊಳ್ಳಿ, ಸೊ M ಇಲ್ಲಾಗುತ್ತೆ. ಓಕೆನಾ? ಸೊ L sits third to the left of M. ಓಕೆ. ಸೊ ಹಾಗಾದ್ರೆ B sits at one of the extreme end, ಅಂದ್ರೆ B ಒನ್ ಆಫ್ ದಿ ಎಕ್ಸ್ಟ್ರೀಮ್ ಎಂಡ್ ಅಲ್ಲಿ ಕೂತಿದ್ದಾರೆ. ಸೊ ನೆಕ್ಸ್ಟ್ ಓನ್ಲಿ ಒನ್ ಪರ್ಸನ್ ಸಿಟ್ ಬಿಟ್ವೀನ್ B and D. ಓನ್ಲಿ ಒನ್ ಪರ್ಸನ್ ಸಿಟ್ ಬಿಟ್ವೀನ್ B and D. ನೆಕ್ಸ್ಟ್ ದಿ ಪರ್ಸನ್ ಫೇಸಿಂಗ್ D ಇಲ್ಲ ನೋಡಿ, ಈಸ್ ಇಮಿಡಿಯೇಟ್ ರೈಟ್ ಆಫ್ O. ಈ ಕಡೆ ಯಾಕೆ D ಬರಲ್ಲ ಅಂತ ಅಂದ್ರೆ the person facing D is immediate right of O. ಈ ಪರ್ಸನ್ ಫೇಸಿಂಗ್ ಇದೆಯಲ್ಲ, ಇದು ಇಮಿಡಿಯೇಟ್ ರೈಟ್ ಆಫ್ O ಆಗಬೇಕು. ನೆಕ್ಸ್ಟು ಇಲ್ಲಿ ಕೂಡ ದಿ ಪರ್ಸನ್ ಫೇಸಿಂಗ್ D is immediate right of O. ಇಲ್ಲಿ ಫಿಲ್ ಆಯ್ತಿದ್ದು. ನೆಕ್ಸ್ಟು N sits third to the left of R. N Rಗೆ ಥರ್ಡ್ ಟು ದಿ ಲೆಫ್ಟ್. ಸೊ ಇಲ್ಲಿ ಫಸ್ಟ್ ರೋಲ್ ನೋಡಿ, N ಇಲ್ಲಿ ಹಾಕೊಂಡ್ರೆ ಥರ್ಡ್ ಟು ದಿ ಲೆಫ್ಟ್ ಆಫ್ R ಅಂದರೆ ಇಲ್ಲಾಗುತ್ತೆ. ಸೊ ಇಲ್ಲಿ ಹಾಕೊಂಡ್ರೆ ಇಲ್ಲಾಗುತ್ತೆ. ನೆಕ್ಸ್ಟು E sits between D and A. ಸೊ ಈ D and A ಮಧ್ಯದಲ್ಲಿದೆ. ಸೊ D and A ಅಂದರೆ D and A ಇಲ್ಲಿ ಹಾಕೊಳ್ಳಿ, ಇಲ್ಲಿ ಹಾಕೊಂಡ್ರೆ E sits between D and A. ಸೊ ನೆಕ್ಸ್ಟು R sits immediate left of P. ಆರು ಇಮಿಡಿಯೇಟ್ ಲೆಫ್ಟ್ ಆಫ್ ಪಿಗೆ ಆಗಬೇಕು. ಇಲ್ಲಿ ಇಮಿಡಿಯೇಟ್ ಲೆಫ್ಟ್ ಆಗುತ್ತಾ? ಸೊ ಇಲ್ಲ, ಇಲ್ಲಿ ಈ ಪಾಸಿಬಿಲಿಟೀಸ್ ಹೋಯ್ತು. ಸೊ ಇಲ್ಲ ಆಗುತ್ತಾ? ಆಗುತ್ತೆ. ಪಿಗೆ ಇಮಿಡಿಯೇಟ್ ಲೆಫ್ಟ್ ಇದೆ, ಯಾವುದು? ಆರ್. ಸೊ ಸಿ ಸಿಟ್ಸ್ ಆಪೋಸಿಟ್ ಟು ಆರ್ ಆಗುತ್ತಾ? ಆಗುತ್ತೆ. ಆಪೋಸಿಟಲ್ಲಿ ಕೂತ್ಕೊಬೋದು. ಎಫ್ ಇಸ್ ನಾಟ್ ಆನ್ ಇಮಿಡಿಯೇಟ್ ನಂಬರ್ ಆಫ್ ಡಿ. ಆಬ್ವಿಯಸ್ಲಿ ಎಫ್ ಇಸ್ ನಾಟ್ ಆನ್ ಇಮಿಡಿಯೇಟ್ ನಂಬರ್ ಆಫ್ ಡಿ, ಯಾಕಂದರೆ ಇಲ್ಲಿ ಡಿಗೆ ನೈಬರ್ ಆಗೋ ಅವಶ್ಯಕತೆ ಇಲ್ಲ. ಸೊ ಹಾಗಾದರೆ ಕ್ವಶನ್ಸ್ ಏನಿದೆ? ಕ್ವಶನ್ಸ್ ನೋಡೋಣ ಬನ್ನಿ. ಹೂ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಡಿ? ಯಾರು ಇಮಿಡಿಯೇಟ್ ಲೆಫ್ಟ್? ಇದೆಲ್ಲ ನಿಮಗೆ ಗೊತ್ತು, ಆಲ್ ಆರ್ ಫೇಸಿಂಗ್ ನಾರ್ತ್. ಹೂ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಡಿ? ಬಿ ಈಸ್ ದ ರೈಟ್ ಆಪ್ಷನ್. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಹೂ ಸಿಟ್ಸ್ ಎಟ್ ದಿ ಆಪೋಸಿಟ್ ಟು ಓ? ಓಗೆ ಆಪೋಸಿಟ್ ಅಲ್ಲಿ ಯಾರು ಕೂತಿದ್ದಾರೆ? ಇ. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಹೂ ಫೇಸಸ್ ದಿ ಪರ್ಸನ್ ಹೂ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎ? ಇಮಿಡಿಯೇಟ್ ರೈಟ್ ಆಫ್ ಎನ್ಗೆ ಯಾರು ಫೇಸ್ ಮಾಡ್ತಾ ಇದ್ದಾರೆ? ಇಮಿಡಿಯೇಟ್ ರೈಟ್ ಆಫ್ ಎ ಅಂದರೆ ಎಫ್ನ ಯಾರು ಫೇಸ್ ಮಾಡ್ತಾ ಇದ್ದಾರೆ? ಎಲ್. ಸೊ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್.
ನೆಕ್ಸ್ಟು ಹೌ ಮೆನಿ ಪರ್ಸನ್ಸ್ ಇಟ್ ಲೆಫ್ಟ್ ಆಫ್ ಆರ್. ಆರ್ಗೆ ಎಷ್ಟು ಜನ ಲೆಫ್ಟಲ್ಲಿ ಕೂತಿದ್ದಾರೆ? 1 2 3 4 4 ಮೆಂಬರ್ಸ್. ಸೊ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಹೂ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಡಿ. ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಡಿ ಅಲ್ಲಿ ಯಾರಿದ್ದಾರೆ? ಫಸ್ಟ್ ಸಿ ಇದ್ದಾರೆ, ನೆಕ್ಸ್ಟ್ ಬಿ ಇದ್ದಾರೆ. ಸೊ ಬಿ, ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 5. ಸ್ಟಡಿ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕೇರ್ಫುಲ್ಲಿ ಟು ಆನ್ಸರ್ ದ ಕ್ವಶನ್ಸ್ ಗಿವನ್ ಬಿಲೋ. ಸೊ ಇಲ್ಲಿ ಸರ್ಟನ್ ನಂಬರ್ ಆಫ್ ಪರ್ಸನ್ಸ್ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ ಆಗಿ 5% ಅಥವಾ 10% ಆ ಥರ ಎಷ್ಟು ಪರ್ಸನ್ಸ್ ಇದ್ದಾರೆ ಅಂತ ಅವ್ರು ಹೇಳಿಲ್ಲ. ಸೊ ಸರ್ಟನ್ ನಂಬರ್ ಅಂತ ಕೊಟ್ಟಿದ್ದಾರೆ ನೋಡಿ. ಎ ಸರ್ಟನ್ ನಂಬರ್ ಆಫ್ ಪರ್ಸನ್ಸ್ ಆರ್ ಸಿಟ್ಟಿಂಗ್ ಇನ್ ಎ ಸ್ಟ್ರೈಟ್ ಲೈನ್. ಸಮ್ ಆಫ್ ದೆಮ್ ಆರ್ ಫೇಸಿಂಗ್ ನಾರ್ತ್ ಆ್ಯಂಡ್ ಬೋತ್ ಡೈರೆಕ್ಷನ್. ನಾರ್ತು ಇದೆ, ಸೌತು ಇದೆ. ಆ್ಯಂಡ್ ಸಮ್ ಆಫ್ ದೆಮ್ ಆರ್ ಫೇಸಿಂಗ್ ಸೌತ್ ಡೈರೆಕ್ಷನ್. ಸೊ ಹೀಗೆ ಇದ್ದಾಗ ಏನಾಗುತ್ತೆ ಅಂತ ಅಂದರೆ, ನೀವು ಎರಡು 1 ಅಥವಾ 2 ಅಥವಾ 3 ಪಾಸಿಬಿಲಿಟೀಸ್ ಹಾಕೊಂತೀರಾ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಎಷ್ಟು ಮೆಂಬರ್ಸ್ ಕೂತಿದ್ದಾರೆ ಅಥವಾ ಎಷ್ಟು ಪರ್ಸನ್ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಸೊ ನಾವೇ ಒಂದು ಅಂದಾಜಲ್ಲಿ ಮಾಡ್ತಾ ಹೋಗಬೇಕು. ಇಲ್ಲಿ ನೋಡಿ, ಎ ಸಿಟ್ಸ್ 5th ಟು ದಿ ಲೆಫ್ಟ್ ಆಫ್ ದಿ ಪರ್ಸನ್ ಹೂ ಸಿಟ್ಸ್. ಇನ್ನೂ ಒಂದು ಪಾಸಿಬಿಲಿಟಿ ಹಾಕೊತೀನಿ, ಬಿಕಾಸ್ ಎರಡೂ ಡೈರೆಕ್ಷನ್ ಇದೆ. ನಾರ್ತು ಡೈರೆಕ್ಷನ್ ಇದೆ ಆ್ಯಂಡ್ ಸೌತು ಡೈರೆಕ್ಷನ್ ಇದೆ. ಸೊ ಎ ಸಿಟ್ಸ್ 5th ಟು ದಿ ಲೆಫ್ಟ್ ಆಫ್ ದಿ ಪರ್ಸನ್ ಹೂ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ. ಈ ಥರ ಇದ್ದಾಗ ಫಸ್ಟ್ ನೋಡಿ, ಇಲ್ಲಿ ಸೆಕೆಂಡ್ ಟು ದಿ ಪರ್ಸನ್ ಹೂ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ ಅಲ್ವಾ? ಸೊ ಈಗ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ ಅಂತ ಅಂದರೆ ಮಧ್ಯದಲ್ಲಿ ನೋಡಿ, ಇದು ಬಿ ಅಂತ ಇಟ್ಕೊಳ್ಳಿ, ಓಕೆನಾ? ಸೆಕೆಂಡ್ ಟು ದಿ ರೈಟ್ ಆಫ್ ಬಿ ಅಂದರೆ ಇನ್ ಕೇಸ್ ಇದು ನಾರ್ತ್ ಡೈರೆಕ್ಷನ್ ಆದರೆ ಇದು ಸೆಕೆಂಡ್. ಸೊ ಸೆಕೆಂಡ್ ಏನು ಎ ಸಿಟ್ 5th ಟು ದಿ ಲೆಫ್ಟ್, ಇದಕ್ಕೆ ಲೆಫ್ಟ್. ಸೊ ಇದು ಕೂಡ ನಾರ್ತ್ ಅಂದ್ಕೊಂಡ್ರೆ 1 2 3 4 5 5 ಈಸ್ ಎ. ಸೊ ಇಲ್ಲಿ ಇದು ಸೇಮ್ ಬಿ ನಾರ್ತ್ ಅಂತ ಅಂದ್ಕೊಂಡ್ರೆ ಏನು ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಬಿಗೆ ಸೆಕೆಂಡಲ್ಲಿರೋರಿಗೆ ಲೆಫ್ಟ್ ಅಲ್ವಾ? ಸೊ ಇದನ್ನು ನೀವೀಗ ಸೌತ್ ತೊಗೊಬೇಕಾಗತ್ತೆ. 1 2 3 4 5 ಇದು ಎ, ಓಕೆನಾ? ಸೊ ನೆಕ್ಸ್ಟ್ ಪಾಸಿಬಿಲಿಟಿ ನೋಡಿ, ಇನ್ ಕೇಸ್ ಇಲ್ಲಿ ಬಿ ಏನಾದರೂ ಸೌತ್ ಆದರೆ, ಸೌತ್ ಡೈರೆಕ್ಷನ್ ಇದ್ರೆ, ಯಾವ ಡೈರೆಕ್ಷನ್ ಇದೆ ಅಂತ ನಮಗೇನು ಹೇಳಿಲ್ಲ ಅಲ್ವಾ? ಸೊ ಇವಾಗ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ ಅಂತ ಅಂದಾಗ ಈ ಕಡೆಗೆ ಹೇಳಾಗುತ್ತೆ ನೋಡಿ. ಸೊ ಇಲ್ಲಿ ಇದಕ್ಕೆ ಸೆಕೆಂಡ್ ಟು ದಿ ರೈಟ್ ಆಫ್ ಬಿಗೆ ಲೆಫ್ಟ್ ಆಫ್ ಎ ಅಲ್ವಾ? 5th ಟು ದಿ ಲೆಫ್ಟ್ ಅಲ್ಲ? 1 2 3 4 5, ಯಾಕಂದರೆ ಇದು ಸೌತ್ ಡೈರೆಕ್ಷನಲ್ಲಿದೆ. ಸೊ ಇದು ಎ ಆಗುತ್ತೆ. ಇಲ್ಲಿ ಏನು ಅಂತ ಅಂದರೆ, ಇದೇ ನಾರ್ತ್ ಡೈರೆಕ್ಷನ್ ಇದೆ ಅಂದ್ಕೊಂಡ್ರೆ ಇಲ್ಲಿ ಸೆಕೆಂಡ್ ಟು ದಿ ಯಾರು ಸೆಕೆಂಡ್ ಪರ್ಸನ್ ಕೂತಿದ್ದಾರೆ ಬಿಗೆ ಅವ್ರಿಗೆ ಲೆಫ್ಟ್ ಅಲ್ವಾ? 1 2 3 4 5 ಇಲ್ಲಿ ಎ ಆಗುತ್ತೆ. ಸೊ ಇವಾಗ ನೆಕ್ಸ್ಟು 2 ಪರ್ಸನ್ಸ್ ಇಟ್ ಬಿಟ್ವೀನ್ ಸಿ ಆ್ಯಂಡ್ ಜಿ ಹೂ ಈಸ್ ಅನ್ ಇಮಿಡಿಯೇಟ್ ನೈಬರ್ ಆಫ್ ಇ. ಈ ಬಗ್ಗೆ ನಮಗೇನಾದರೂ ಆಪ್ಷನ್ ಇದೆಯಾ, ಕ್ಲೂ ಇದೆಯಾ? ಇಲ್ಲ. ಸೊ ನೆಕ್ಸ್ಟ್ ನೋಡಿ, ಎಫ್ ಸಿಟ್ಸ್ 4th ಫ್ರಮ್ ದಿ ಒನ್ ಆಫ್ ದಿ ಎಕ್ಸ್ಟ್ರೀಮ್ ಎಂಡ್, ಓಕೆನಾ? ಬಿ ಸಿಟ್ಸ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ ಡಿ. ಸೊ ಬಿ ಇಮಿಡಿಯೇಟ್ ರೈಟ್ ಆಫ್ ಡಿ ಇದೆ. ಸೊ ಇನ್ ಕೇಸ್ ಡಿ ನಾರ್ತ್ ಆದರೆ ಇದಾಗುತ್ತೆ, ಓಕೆನಾ? ಬಿ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಡಿ. ಆ್ಯಂಡ್ ಇಲ್ಲಿ ಇನ್ನೇನೋ ಒಂದು ಆಪ್ಷನ್ ಇದೆ ಡಿಗೆ ಅಲ್ವಾ? ನೋಡಿ ಏನಂತಿದೆ, ಬಿ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಡಿ ಅಲ್ವಾ? ಸಿ ಆ್ಯಂಡ್ ಎಫ್ ಆರ್ ಇಮಿಡಿಯೇಟ್ ನೈಬರ್ಸ್ ಆಫ್ ಎ. ಸಿ ಆ್ಯಂಡ್ ಎಫ್ ಆರ್ ಇಮಿಡಿಯೇಟ್ ನೈಬರ್ಸ್ ಆಫ್ ಎ ಅಂದರೆ ಐದರ್ ಇಲ್ಲಿ ಸಿ, ಇದು ಫಸ್ಟ್ ಡಿದು ಕ್ಲಿಯರ್ ಮಾಡ್ಕೊಳ್ಳೋಣ. ಡಿ ಈಸ್ ಬಿ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಡಿ ಅಲ್ವಾ? ಇನ್ ಕೇಸ್ ಇದು ಡಿ ಆಗಿದ್ರೆ ಬಿ ಇದಕ್ಕೆ ರೈಟ್ ಆಗುತ್ತೆ. ಇನ್ ಕೇಸ್ ಇದು ಡಿ ಆಗಿದ್ರೆ ಬಿ ಇದಕ್ಕೆ ರೈಟ್ ಆಗುತ್ತೆ. ಇನ್ ಕೇಸ್ ಡಿ ಇಲ್ಲಿ ರೈಟ್ ಆಗಿದ್ರೆ ಇದಕ್ಕೆ ರೈಟ್ ಆಗುತ್ತೆ. ಸೊ ಸಿ ಆ್ಯಂಡ್ ಎಫ್ ಆರ್ ಇಮಿಡಿಯೇಟ್ ನೈಬರ್ಸ್ ಆಫ್ ಎ. ಇಲ್ಲಿ ಸಿ ಹಾಕೊಂಡ್ರೆ ಇಲ್ಲಿ ಎಫ್. ಇನ್ನೊಂದು ಕಂಡೀಷನ್ ಇದೆ, ಎಫ್ ಏನು ಎಫ್ ಸಿಟ್ಸ್ 4th ಫ್ರಮ್ ದಿ ಒನ್ ಆಫ್ ದಿ ಎಕ್ಸ್ಟ್ರೀಮ್ ಎಂಡ್ ಅಂತ ಕೊಟ್ಟಿದ್ದಾನೆ. 1 2 3 4. ಸೊ ಇಲ್ಲಿಂದ 4th ಪರ್ಸನ್ ಯಾರು? ಎಫ್. ಎಫ್ ಸಿಟ್ಸ್ ಒನ್ ಆಫ್ ದಿ ಎಕ್ಸ್ಟ್ರೀಮ್ ಎಂಡ್ ಆಫ್ ದಿ ರೋ, ಓಕೆನಾ? ಸೊ ನೆಕ್ಸ್ಟ್ ಎಫ್ ಆಯ್ತಾ, ಇಮಿಡಿಯೇಟ್ ನೈಬರ್ಸ್ ಆಫ್ ಇ ಹೂ ಫೇಸಸ್ ನಾರ್ತ್ ಸಿಟ್ 3rd ಫ್ರಮ್ ದಿ ಒನ್ ಆಫ್ ದಿ ಎಕ್ಸ್ಟ್ರೀಮ್. ಇ ಕೂಡ ಒನ್ ಆಫ್ ದಿ ನಾರ್ತ್ನ ಫೇಸ್ ಮಾಡುತ್ತೆ. ಒನ್ ಆಫ್ ದಿ ಎಕ್ಸ್ಟ್ರೀಮ್ ಎಂಡ್ ಇರಬೇಕಿದು. ಸೊ ಇಲ್ಲೇನಿದೆ, ಎಫ್ ಸಿಟ್ಸ್ ಆಯಿತು. ಇಲ್ಲಿ ಇದೊಂದು ಬಾಕಿ ಆಯ್ತು ನಮ್ಮದು ಅಲ್ವಾ? 2 ಪರ್ಸನ್ಸ್ ಇಟ್ ಬಿಟ್ವೀನ್ ಸಿ ಆ್ಯಂಡ್ ಜಿ ಹೂ ಈಸ್ ಅನ್ ಇಮಿಡಿಯೇಟ್ ನೈಬರ್ ಆಫ್ ಇ. ಈ ಜಿ ಕೂಡ ಇಮಿಡಿಯೇಟ್ ನೈಬರ್ ಆಫ್ ಇಗಾಗಿರಬೇಕು.
ಸೊ 2 ಪರ್ಸನ್ ಇರಬೇಕಿಲ್ಲಿ. ಏನು ಜಿ ಅಲ್ವಾ? ಸೊ 2 ಪರ್ಸನ್ಸ್ ಅಂತ ಅಂದರೆ ಹೂ ಈಸ್ ಆನ್ ಇಮಿಡಿಯೇಟ್ ನಂಬರ್ ಆಫ್ ಸಿ ಎಲ್ಲಿದೆ? ಇಲ್ಲಿದೆ. ಇನ್ ಕೇಸ್ ಇಲ್ಲಿ ಜಿ ಹಾಕೊಂಡ್ರೆ ನೀವು ಏನು ಜಿ ಈಗೂ ಇದಾಗಿರೋದ್ರಿಂದ ಇದು ಸರಿಯಾಗಲ್ಲ, ಬಿಕಾಸ್ ಎಫ್ ಎಕ್ಸ್ಟ್ರೀಮ್ ಎಂಡಲ್ಲಿ ಇರಬೇಕು. ಸೊ ಆಬ್ವಿಯಸ್ಲಿ ನೀವು ಜಿನ ಇಲ್ಲಿ ಹಾಕೋಬೇಕಾಗುತ್ತೆ, ಇಲ್ಲಿ. ಸೊ 2 ಪರ್ಸನ್ಸ್ ಸಿಟ್ ಬಿಟ್ವೀನ್ ಸಿ ಅಂಡ್ ಜಿ ಹೂ ಈಸ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಇ. ಸೊ ಇದು ಈ ಕಂಡೀಷನ್ ಓಕೆ ಆಯಿತು. ಇವಾಗ ಇದು ಇನ್ನೊಂದು ಕಂಡೀಷನ್ ಇದೆ. ಈ ಹೂ ಫೇಸಸ್ ನಾರ್ತ್, ಆಬ್ವಿಯಸ್ಲಿ ನಾರ್ತ್ನೇ ಫೇಸ್ ಮಾಡ್ತಾ ಇದೆ. ಸಿಟ್ಸ್ ಥರ್ಡ್ ಫ್ರಮ್ ದಿ ಒನ್ ಆಫ್ ದಿ ಎಕ್ಸ್ಟ್ರೀಮ್ ಎಂಡ್, ನೋ ಪ್ರಾಬ್ಲಮ್. ಒನ್ ಆಫ್ ದಿ ಎಕ್ಸ್ಟ್ರೀಮ್ ಎಂಡ್ ಅಂದರೆ ಇಲ್ಲಿಂದ ಬೇಡ, ಇಲ್ಲಿಂದ ಸಾಕು. ಫಸ್ಟು, ಸೆಕೆಂಡು, ಥರ್ಡ್ ಒಂದು ಕಡೆಯಿಂದ ಥರ್ಡ್ ಒಂದು ಒನ್ ಎಂಡಿಂದ ಥರ್ಡಲ್ಲಿ ಕುತ್ಕೊಬೇಕು. ಯಾರು? ಈ ಸಿಟ್ಸ್ ಥರ್ಡ್ ಫ್ರಮ್ ದಿ ಒನ್ ಆಫ್ ದಿ ಎಕ್ಸ್ಟ್ರೀಮ್ ಅಂದರೆ ಒನ್ ಸೆಕೆಂಡ್ 2 ಅಲ್ವಾ? ಇದು ಫಸ್ಟ್ ಆಗುತ್ತೆ, ಸೆಕೆಂಡ್ ಆಗುತ್ತೆ, ಇದು ಥರ್ಡ್ ಆಗುತ್ತೆ. ಸೊ ಇಲ್ಲಿ ಇದು ಕ್ಲಿಯರ್ ಆಗುತ್ತೆ. ಬಾಕಿದು ಯಾವುದೇ ಆದ್ರೂ ನಮ್ಗೆ ಇಲ್ಲೇ ಆನ್ಸರ್ ಸಿಕ್ಕಿರೋದ್ರಿಂದ ಬಾಕಿ ಆಪ್ಷನ್ ನೋಡೋ ಅವಶ್ಯಕತೆನೇ ಬರಲ್ಲ. ಈ ಪಾಸಿಬಿಲಿಟೀಸ್ ಇಲ್ಲೇ ನಮ್ಗೆ ಸಿಕ್ಬಿಟ್ಟಿದೆ. ಸೊ ಇವಾಗ ಕ್ವಶನ್ಸ್ ನೋಡಿ. ಈಗ ಎಲ್ಲ ಕಂಡೀಷನ್ಸ್ ಫಾಲೋ ಆಗಿದೆ. ಸೊ ಇವಾಗ ಕ್ವಶನ್ಸ್ ನೋಡಿ. ಹೂ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಇ. ಈಗ ಸೆಕೆಂಡಲ್ಲಿ ಯಾರು ಕೂತಿದ್ದಾರೆ? ಈ ನಾರ್ತ್ನ ಫೇಸ್ ಮಾಡ್ತಾ ಇರೋದ್ರಿಂದ ಬಿ ಇದೆಯಾ? ಎಸ್. ಡಿ ಇಸ್ ದ ರೈಟ್ ಆಪ್ಷನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಹೂ ಸಿಟ್ 6 ಫ್ರಮ್ ದಿ ಎಕ್ಸ್ಟ್ರೀಮ್ ರೈಟ್ ಎಂಡ್. ರೈಟ್ ಎಂಡಿಂದ 6th ಯಾರು ಕೂತಿದ್ದಾರೆ ಅಂತ. ಇದು ರೈಟ್ ಎಂಡ್ ಅಲ್ವಾ? ಅಂದರೆ ನಮ್ಮ ಇದರಲ್ಲಿ ಇದು ರೈಟ್ ಹ್ಯಾಂಡ್, ಕರೆಕ್ಟಾ? ಯಾಕಂದರೆ ನಾವು ಈ ಥರ ಲೈನ್ ತೊಗೊಂಡಿರೋದ್ರಿಂದ ಇದು ರೈಟ್ ಹ್ಯಾಂಡು, ಇದು ಲೆಫ್ಟ್ ಹ್ಯಾಂಡು. ಬಟ್ ನಾವು ಸೌತ್ ಆಫ್ ಫೇಸ್ ಅಂತ ಅವ್ರನ್ನ ಮೆನ್ಷನ್ ಮಾಡಿಲ್ಲ. ಸೊ ಆ್ಯಸ್ ಆಫ್ ಅವರ್ ಇದು ಲೆಫ್ಟ್ ಹ್ಯಾಂಡು, ಇದು ರೈಟ್ ಹ್ಯಾಂಡು. ಸೊ ಹೂ ಸಿಟ್ 6th ಫ್ರಮ್ ದಿ ರೈಟ್ ಹ್ಯಾಂಡ್ ಅಂತ ಅಂದರೆ ಫಸ್ಟ್ ಇದು 1 2 3 4 5 6 ಅಲ್ವಾ? 6 ಫ್ರಮ್ ದಿ ರೈಟ್ ಹ್ಯಾಂಡ್ ಅಂದರೆ ಡಿ. ಆಪ್ಷನ್ ಡಿ ಅಂದರೆ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು, ಹೌ ಮೆನಿ ಪರ್ಸನ್ಸ್ ಫೇಸಸ್ ಸೌತ್ ಡೈರೆಕ್ಷನ್. ಎಷ್ಟು ಪರ್ಸನ್ಸು ಸೌತ್ ಡೈರೆಕ್ಷನ್ನ ಫೇಸ್ ಮಾಡ್ತಾ ಇದ್ದಾರೆ ಅಂತ ನಾವು ಗೆಸ್ ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಉಳಿದಿರೋ ಪರ್ಸನ್ಸ್ ಯಾವ ಡೈರೆಕ್ಷನಲ್ಲಿದ್ದಾರೆ ಅನ್ನೋ ನಮಗೇನೇ ಐಡಿಯಾ ಇಲ್ಲ. ಹಾಗಾಗಿ ಇದು ನಾವು ಕಾಂಟ್ ಬಿ ಡಿಟರ್ಮೈನ್ಡ್. ನೆಕ್ಸ್ಟು, ಹೌ ಮೆನಿ ಪರ್ಸನ್ಸ್ ಸಿಟ್ಟಿಂಗ್ ಇನ್ ದ ರೋ. ಎಷ್ಟು ಪರ್ಸನ್ಸ್ ರೋ ಅಲ್ಲಿ ಕೂತಿದ್ದಾರೆ ಅಂತ. ಎಷ್ಟು ಪರ್ಸನ್ಸ್ ಇದ್ದಾರೆ ಟೋಟಲ್ ರೋ ಅಲ್ಲಿ? 1 2 3 4 5 6 7 8 9 10 11 12 ಪರ್ಸನ್ಸ್ ಸಿಟ್ಟಿಂಗ್ ಇನ್ ರೋ. ಟೋಟಲ್ 12 ಪರ್ಸನ್ಸ್ ಇದ್ದಾರೆ. ಸೊ ನೆಕ್ಸ್ಟ್, ಹೌ ಮೆನಿ ಪರ್ಸನ್ಸ್ ಸಿಟ್ ಬಿಟ್ವೀನ್ ಎ ಆ್ಯಂಡ್ ಇ. ಎ ಆ್ಯಂಡ್ ಇ ಮಧ್ಯೆ ಎಷ್ಟು ಜನ ಇದ್ದಾರೆ, ಎಷ್ಟು ಪರ್ಸನ್ಸ್ ಇದ್ದಾರೆ ಅಂತ. 1 2 3 4 ಪರ್ಸನ್ಸ್ ಇದ್ದಾರೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 6. ಇಲ್ಲಿ ಕ್ವಶನ್ ಓದ್ತೀನಿ ನೋಡಿ. 8 persons A, B, C, D, E, F, G, H are sitting in a row facing north. Each person's like different fruit: apple, banana, mango, orange, grapes, guava, papaya and pomegranate. ಸೊ ಇದು ಏನಂದರೆ ಡಬಲ್. ಒಂದು ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ ಫೇಸಿಂಗ್ ನಾರ್ತ್ ಅಂತ. ನೆಕ್ಸ್ಟು ಏನು ಡಿಫ್ರೆಂಟ್ ಫ್ರೂಟ್ನ ಲೈಕ್ ಮಾಡೋಣ, ಲೈಕ್ ಒಂದು ಪಜಲ್ ಥರ ಒಂದು ಪಜಲ್ ಆ್ಯಡ್ ಆಗಿದೆ. ಇಲ್ಲಿಂದ ಸ್ವಲ್ಪ ಟಫ್ ಆಗ್ತಾ ಹೋಗುತ್ತೆ ಕ್ವಶನು. ಇದೆಲ್ಲ ಲಿಟಲ್ ಮೇನ್ಸ್ ಲೆವೆಲ್ ಕ್ವಶನ್ ಇದೇ ಥರ ಇರುತ್ತೆ. ಸೊ ಇಲ್ಲಿ ಕ್ಲಿಯರಾಗಿ ಕೊಟ್ಟಿರೋದ್ರಿಂದ 8 ಪರ್ಸನ್ಸ್. ಸೊ ಫಸ್ಟ್ ಸಿಂಗಲ್ ಲೈನು, ಪ್ಯಾರಲಲ್ ರೋ ಏನಿಲ್ಲ, ಸಿಂಗಲ್ ಲೈನ್ ಆಗಿರೋದ್ರಿಂದ ಪಾಸಿಬಿಲಿಟಿ ಹಾಕೊತಾ ಇದ್ದೀನಿ ನೋಡಿ. ಇಲ್ಲಿ ಓನ್ಲಿ ಪರ್ಸನ್ ಅಲ್ದರೆ ಫ್ರೂಟು ಇರೋದ್ರಿಂದ 4 ಪಾಸಿಬಿಲಿಟೀಸ್ ಹಾಕೊತೀನಿ. ಎಷ್ಟು ಪರ್ಸನ್ ಕೂತಿದ್ದಾರೆ? 1 2 3 4 5 6 7 8 1 2 3 4 5 6 7 8 1 2 3 4 5 6 7 8. ನಿಮಗೆ ಇವಾಗ ಜಾಸ್ತಿ ಟೈಮ್ ತೊಗೋತಾ ಇದೆ ಅನ್ನಿಸ್ಬೋದು, ಬಟ್ ಪ್ರಾಕ್ಟೀಸ್ ತುಂಬ ಮಾಡಿದ್ಮೇಲೆ ನಿಮ್ಗೆ ಇದು ಈಸಿ ಆಗುತ್ತೆ. ಪಾಸಿಬಿಲಿಟೀಸ್ ಜಾಸ್ತಿ ಹಾಕೊಂಡಷ್ಟು ನಿಮಗೆ ರಾಂಗ್ ಆನ್ಸರ್ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಇವಾಗೇನು ಎಲ್ಲ ನಾರ್ತ್ ಫೇಸಿಂಗಲ್ಲಿದ್ದಾರೆ. ಸೊ ಯಾರು ಸೌತ್ ಡೈರೆಕ್ಷನಲ್ಲಿ ಇಲ್ಲ. ಸೊ ನೆಕ್ಸ್ಟ್ ಏನಿದೆ ಇಲ್ಲಿ ನೋಡಿ. ಎಫ್ ಈಸ್ ಇಮಿಡಿಯೇಟ್ ರೈಟ್ ಆಫ್ ಇ. ಇ ಈಸ್ 4 ಟು ದಿ ರೈಟ್ ಆಫ್ ಜಿ. ಓಕೆನಾ? ಬಿ ಈಸ್ ನೈಬರ್ ಆಫ್ ಬೋತ್ ಸಿ ಆ್ಯಂಡ್ ಡಿ. ದಿ ಪರ್ಸನ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಡಿ ಇಸ್ ಅಟ್ ಒನ್ ಆಫ್ ದಿ ಎಕ್ಸ್ಟ್ರೀಮ್ ಎಂಡ್. ಓಕೆನಾ? ಎಲ್ಲರೂ ನಾರ್ತ್ ಫೇಸಿಂಗ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಡಿ ಇಲ್ಲೇ ಕುತ್ಕೋಬೇಕು, ಬಿಕಾಸ್ ಬೇರೆ ಆಪ್ಷನ್ ಇಲ್ಲ. ಯಾಕಂದರೆ ಡಿಗೆ ಸೆಕೆಂಡ್ ಟು ದಿ ಲೆಫ್ಟ್ ಇರೋದು ಒಂದು ಎಂಡಲ್ಲಿ ಕುತ್ಕೊಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಒಂದು ಎಂಡ್ ಆಗಬೇಕು ಅಂದರೆ ಡಿ ಇಲ್ಲೇ ಕುತ್ಕೊಬೇಕು. ನೆಕ್ಸ್ಟ್ ಹಾಗಾದರೆ
ಸೊ ಇನ್ನೇನಿದೆ ಇಲ್ಲಿ ಬಿ ಈಸ್ ನೈಬರ್ ಆಫ್ ಬೋತ್ ಸಿ ಅಂಡ್ ಡಿ. ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಬಿ ಈಸ್ ಬೋತ್ ನೈಬರ್ ಆಫ್ ಸಿ ಅಂಡ್ ಡಿ. ಐದರ್ ಇಲ್ಲಿರ್ಬೇಕು ಸಿ ಅಥವಾ ಇಲ್ಲಿರ್ಬೇಕು, ಯಾಕಂದ್ರೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಬಿ ಇಬ್ಬರಿಗೂ ನೈಬರ್ ಆಗಿರ್ಬೇಕು ಸಿ ಅಂಡ್ ಡಿಗೆ. ಸೊ ಎರಡೇ ಆಪ್ಷನ್ ಆಲ್ಮೋಸ್ಟ್ ಸಾಕು. ಸೊ ನೆಕ್ಸ್ಟ್ ಇ ಈಸ್ 4 ಟು ದಿ ರೈಟ್ ಆಫ್ ಜಿ. ಸೊ ಈ 4 ಟು ದಿ ರೈಟ್ ಆಫ್ ಜಿ ಆಗಬೇಕು ಅಂದ್ರೆ ಇಲ್ಲಿ ಒಂದಿದ್ರೆ ಇಲ್ಲಿ ಜಿ ಇರುತ್ತೆ, ಯಾಕಂದ್ರೆ 1 2 3 4 ಇ ಈಸ್ 4 ಟು ದಿ ರೈಟ್ ಆಫ್ ಜಿ. ನೆಕ್ಸ್ಟ್ ಎಫ್ ಈಸ್ ಇಮಿಡಿಯೇಟ್ ರೈಟ್ ಆಫ್ ಇ. ಎಫ್ ಇಲ್ಲಿರ್ಬೇಕು, ಆಪ್ಷನ್ನೇ ಇಲ್ಲ. ಕರೆಕ್ಟಾ? ಸೊ ಇಲ್ಲ ಅಂತ ಅಂದ್ರೆ ಇನ್ ಕೇಸ್ ಇಲ್ಲಿಗೆ ಫೋರ್ತ್ ಬಂತು ಅಂತ ಅಂದ್ರೆ ಏನಾಗುತ್ತೆ, ಜಿ 4 ಟು ದಿ ಜಿಗೆ 4 ಟು ದಿ ರೈಟ್ ಆಫ್ ಇ ಇರಬೇಕು ಅಂತ ಅಂದ್ರೆ ಎಫ್ ಇಮಿಡಿಯೇಟ್ ರೈಟ್ ಇರೋದ್ರಿಂದ ಈ ಆಪ್ಷನ್ ಬರಲ್ಲ. ಸೊ ಹಾಗಾದ್ರೆ ನೆಕ್ಸ್ಟ್ ಏನಿದೆ, ಬಿ ಈಸ್ ನೈಬರ್ ಆಫ್ ಇದಾಯ್ತು, ದಿ ಪರ್ಸನ್ ಸೆಕೆಂಡ್ ಟು ದಿ ಲೆಫ್ಟ್ ಇದು ಆಯ್ತು. ಎ ಈಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಇ. ಎ ಸೆಕೆಂಡ್ ಟು ದಿ ರೈಟ್ ಆಫ್ ಇ ಇರಬೇಕು ಅಲ್ವಾ? ಸೊ ಎ ಇಲ್ಲಿ ಫಿಲ್ ಆಗುತ್ತೆ. ಇನ್ನೇನು ಆಪ್ಷನ್ ಉಳಿಯುತ್ತೆ, ಹೆಚ್ ಆಬ್ವಿಯಸ್ಲಿ ಒಂದೇ ಒಂದು ಆಪ್ಷನ್ ಇರೋದ್ರಿಂದ ಹೆಚ್ ಇಲ್ಲ ಆಗುತ್ತೆ. ಸೊ ಇದೇ ಪಾಸಿಬಿಲಿಟಿ ಸಾಕು, ಇದು ಫಿನಿಶ್ ಆಯ್ತು. ನೆಕ್ಸ್ಟ್ ಇಲ್ಲಿ ಯಾವ್ದಾವ್ದು ಫ್ರೂಟ್ಸ್ ಲೈಕ್ ಮಾಡ್ತಾರೆ ನೋಡೋಣ ಬನ್ನಿ. ದಿ ಪರ್ಸನ್ ಹೂ ಲೈಕ್ಸ್ ಮ್ಯಾಂಗೋಸ್ ಇಟ್ಸ್ ಇಮಿಡಿಯೇಟ್ಲಿ ಲೆಫ್ಟ್ ಆಫ್ ಇ. ನಿಮ್ಗೆ ಗೊತ್ತು ಎಲ್ಲರೂ ನಾರ್ತ್ ಫೇಸ್ ಮಾಡ್ತಾ ಇರೋದ್ರಿಂದ ಆಬ್ವಿಯಸ್ಲಿ ಇಮಿಡಿಯೇಟ್ ಲೆಫ್ಟ್ ಆಫ್ ಇ ಯಾವ್ದಿದೆ, ಸಿ ಇದೆ. ಸಿ ಏನ್ ಲೈಕ್ ಮಾಡುತ್ತೆ, ಮ್ಯಾಂಗೋ ಲೈಕ್ ಮಾಡುತ್ತೆ. ಹೆಚ್ ಲೈಕ್ಸ್ ಆರೆಂಜ್, ಇದನ್ನ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ, ಹೆಚ್ ಲೈಕ್ಸ್ ಆರೆಂಜ್. ದಿ ಪರ್ಸನ್ ಹೂ ಲೈಕ್ಸ್ ಬನಾನಾಸ್ ಇಟ್ಸ್ ಒನ್ ಆಫ್ ದಿ ಎಂಡ್ಸ್. ಆಲ್ರೆಡಿ ಹೆಚ್ ಒನ್ ಆಫ್ ದಿ ಎಂಡ್ ಅಲ್ಲಿ ಕೂತಿರೋದ್ರಿಂದ ಬೇರೆ ಆಪ್ಷನ್ ಇಲ್ಲ, ಎ ಲೈಕ್ಸ್ ಬನಾನಾ. ನೆಕ್ಸ್ಟ್ ಸಿ ಡಸಂಟ್ ಲೈಕ್ ಗ್ರೇಪ್ಸ್ ಆರ್ ಗುವಾ, ಬೇಡ, ಇದು ಆಲ್ರೆಡಿ ಮ್ಯಾಂಗೋನ ಲೈಕ್ ಆಗಿದೆ. ನೆಕ್ಸ್ಟ್ ದಿ ಪರ್ಸನ್ ಹೂ ಲೈಕ್ಸ್ ಪಪ್ಪಾಯ ಸಿಟ್ಸ್ ಇಮಿಡಿಯೇಟ್ಲಿ ಲೆಫ್ಟ್ ಆಫ್ ಎ. ಪಪ್ಪಾಯನ ಯಾರು ಲೈಕ್ ಮಾಡ್ತಾರೋ ಇಮಿಡಿಯೇಟ್ಲಿ ಲೆಫ್ಟ್ ಆಫ್ ಎ. ಸೊ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಬಿ ಲೈಕ್ಸ್ ಪೊಮೊಗ್ರೆನೇಟ್, ಇದು ಕೂಡ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ, ಬಿ ಲೈಕ್ಸ್ ಪೊಮೊಗ್ರೆನೇಟ್. ದಿ ಪರ್ಸನ್ ಹೂ ಲೈಕ್ಸ್ ಗೋವಾ ಸಿಟ್ಸ್ ಬಿಟ್ವೀನ್ ದಿ ಪರ್ಸನ್ ಹೂ ಲೈಕ್ಸ್ ಆಪಲ್ ಅಂಡ್ ಆರೆಂಜ್. ಆರೆಂಜ್ ಇಲ್ಲಿ ಕೂತಿರೋದ್ರಿಂದ ಆಬ್ವಿಯಸ್ಲಿ ಆಪಲ್ ಇಲ್ಲಿ ಕೂತ್ಕೋಬೇಕು, ಯಾಕಂತ ಅಂದ್ರೆ ಗೋವಾ ಇನ್ ಬಿಟ್ವೀನ್ ಇರ್ಬೇಕಾಗಿರೋದ್ರಿಂದ ಇಲ್ಲೇ ಆಪಲ್ ಇಲ್ಲಿ ಸಿಟ್ ಆಗುತ್ತೆ. ಸೊ ನೆಕ್ಸ್ಟ್ ಈ ಲೈಕ್ಸ್ ಗ್ರೇಪ್ಸ್, ಇನ್ನು ಉಳಿದಿರೋದೇ ಒಂದು, ಈ ಬಂದು ಗ್ರೇಪ್ಸ್ನ ಲೈಕ್ ಮಾಡುತ್ತೆ. ಸೊ ಇಲ್ಲಿ ಎಲ್ಲವೂ ಫಿನಿಶ್ ಆಯಿತು, ಎಲ್ಲವೂ ಕಂಪ್ಲೀಟ್ ಆಯಿತು. ಸೊ ಹಾಗಾದ್ರೆ ಕ್ವಶನ್ ನೋಡೋಣ ಬನ್ನಿ. ಹೂ ಲೈಕ್ಸ್ ಬನಾನಾನ ಎ ಲೈಕ್ಸ್ ಮಾಡ್ತಾ ಇದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೂ ಸಿಟ್ಸ್ ಎಕ್ಸ್ಟ್ರೀಮ್ ಲೆಫ್ಟ್ ಎಂಡ್ ಅಲ್ಲಿ ಯಾರು ಕೂತಿದ್ದಾರೆ, ಹೆಚ್ ಅಲ್ವಾ? ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೂ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎಫ್. ಇಮಿಡಿಯೇಟ್ ರೈಟ್ ಆಫ್ ಎಫ್ ಅಲ್ಲಿ ಯಾರಿದ್ದಾರೆ, ಎ ಇದ್ದಾರೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೌ ಮೆನಿ ಪರ್ಸನ್ಸ್ ಸಿಟ್ ಬಿಟ್ವೀನ್ ಹೂ ಲೈಕ್ಸ್ ಆರೆಂಜ್ ಅಂಡ್ ಹೂ ಲೈಕ್ಸ್ ಗ್ರೇಪ್. ಆರೆಂಜ್ ಇಲ್ಲಿದೆ, ಗ್ರೇಪ್ಸ್ ಎಲ್ಲಿದೆ, ಇಲ್ಲಿದೆ. 1 2 3 4 ಇ ಲೈಕ್ಸ್ ಗ್ರೇಪ್ಸ್ ಅಲ್ವಾ? ಸೊ 4 ಪರ್ಸನ್ಸ್ ಕೂತಿದ್ದಾರೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೂ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಡಿ. ಡಿ ಎಲ್ಲಿದೆ, ಇಲ್ಲಿದೆ. 1 2 3 1 2 ಸಿ sits second to the right of D. So option D is the right answer. Thank you.